ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಂಡರ್ ಗರ್ಲ್ ಅಕ್ಷು, ದ ವಂಡರ್ ಗರ್ಲ್ ಅಕ್ಷು. ಇವತ್ತು ನಾನು ಕಯಾಕಿಂಗ್ ಮಾಡೋಣ ಅಂತೇಳಿ ಶೂಟ್ ಮಾಡೋಣ ಅಂತೇಳಿ ಹೇಳಿ ಕಯಾಕಿಂಗ್ ಸ್ಪಾಟ್ ಸಾಲಿಗ್ರಾಮಕ್ಕೆ ಬಂದಿದೆ. ನೋಡ್ಬೇಕಂತಲ್ಲ ತನಕ ನಾನು ಎಂಥದ್ದು ಪ್ರಿಪೇರ್ ಆಗಿಲ್ಲ ಜಾಸ್ತಿ, ಆದರೂ ಬೈಂದೆ ಕಾಮ. ನಾನಿದ್ದು ಬಂದು ಮಸ್ತು ಹೊತ್ತಾಯಿತು. ನಮ್ಮದು ಕ್ಯಾಮರಾಮನ್ ಇನ್ನೂ ಬರಲ್ಲ. ನಾನು ಸಾಲಿಗ್ರಾಮದ ಮನೆಯಲ್ಲಿ ಹೊರಡುವಾಗಲೂ ಕಾಲ್ ಮಾಡಿದ್ದೆ, ಸಾಲಿಗ್ರಾಮದಲ್ಲಿ ಬಂದು ಕಾಲ್ ಮಾಡಿದ್ದೆ, ಇಲ್ಲಿ ಬಂದು 10 ನಿಮಿಷ ಆಯಿತು, ಆದರೆ ಇನ್ನೂ ಬರಲ್ಲ. ಕಾಯ್ತಾ ಇದ್ದೇನೆ, ನೋಡೋಣ ಎಷ್ಟೊತ್ತು ಬರ್ತಾರೆ ಅನ್ಕೊಂಡು. ಒಂದು 10 ನಿಮಿಷ ಕಾಯ್ತೆ, ಆಮೇಲೆ ಸೀದಿಟ್ಕೊಂಡು ಹೋಗ್ದಂತ ತಿಳಿಸಿದೆ. ಎಲ್ಲಿ ನಿಂತ್ಕೊಳ್ತೀಯ ಹಡಿ ಮಾಡಿ? ನೀ ಯಾರು ಬರತಿ? ಇವಳು ನನ್ನ ತಂಗಿ. ಎಸ್, ಫೋಟೋಗ್ರಾಫರ್ ಬಂದ್ರು ಅಂತೂ ಇಂತು ಚಂದ 4 ಫೋಟೋ ತೆಕ್ಕೊಂಡು ಮನೆಗಪ್ಪ. ನಾನೊಂದು ಗಡಿ ಬಿಡಿಯಲ್ಲಿ ಬಳಿ ಮನೆಗೆ ಇಟ್ಟಿಗೆ ಬೈದೆ. ಹತ್ತದಾ? ನೀ ಫಸ್ಟ್ ಹತ್ತು ಹೋಗು. ಸತತ ಸಾಹಸ ಮಾಡಿ ದೋಣಿ ಎಲ್ಲ ತಡೆ ಮರತಿ ನನ್ನ ತಂಗಿ. ಏ ಬಾ ಬಾ ಬಾ, ಏನಾಗುದಿಲ್ಲ. ನಾನು ಸೀರೆ ಉಟ್ಕ ಬಂದೆ ಮರತಿ. ಇದು ಹಿಂಗಿಂಗ್ ಮಾಡ್ಕೊಂಡು ಹೋಗ್ದಾ? ಹಿಂಗಿಂಗ್ ಮಾಡ್ಕೊಂಡು ಹೋಗ್ದಾ? ಅಲ್ಲ ಮತ್ತೆ ಹೆಂಗ್ ಗೊತ್ತಾ? ಮುಸ್ತಫಾ ಮುಂದೆ ಬಂದ್ರೆ ನೀನು ನಂದು ವಿಡಿಯೋ ಮಾಡ್ಬೋದಿತ್ತು. ಮಣ್ಣು ತೆಗುದಾ? ಓಹೋ, ನಂಗೆ ಹಾಡು ಹೇಳ್ಬೇಕಂತ ಅನಿಸ್ತಿತ್ತು ಇವಾಗ, ಆದ್ರೆ ಹಾಡು ಯಾವ್ದು ನೆನಪಿ ಬರ್ತಾ ಇಲ್ಲ. ಅಲ್ಲ ಮರ್ರೆ, ನಿಮ್ಮನ್ನು ಕಟ್ಕೊಂಡು ನಾ ಎಲ್ಲರೂ 6:15 ಬಂದಿದೆ ಅಂತ ಕತೆ. ಚೆನ್ನಾಗಿದೆ ಇದು ಪ್ಲೇಸ್ ಮಾತ್ರ. ನನಗೆ ಇವಾಗ ಒಂದು ಹಾಡು ನೆನಪಾಯ್ತು. ಏನಂದ್ರೆ, ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ನೆನಪಾಗ್ತಿಲ್ಲ, ಅದು ನೆನಪಾಗ್ತಾ ಇಲ್ಲ. ನೆಲವ ಬಿಟ್ಟು ಭೂಮಿ ಮೇಲೆ ಬಂಡಿ ಸಾಗದು, ನಿನ್ನ ಬಿಟ್ಟು ನನ್ನ ಬಿಟ್ಟು ನಿನ್ನ ಜೀವನ ಸಾಗದು. ನಮ್ದು ಅಸಿಸ್ಟೆಂಟ್ ಕರೆಕ್ಟ್ ಇಲ್ಲ, ವ್ಲಾಗ್ ಮಾಡ್ತಾಳೆ ಅನ್ಕೊಂಡು ಕರ್ಕ ಬಂದೆ. ಅವಳು ಎಂಜಾಯ್ ಮಾಡ್ತಿದ್ದಾಳೆ. ಕಾಣಿ ನಮ್ಮೂರು ಎಷ್ಟು ಚಂದ. ಈ ಕಡೆಯಿಂದ ಇಲ್ಲೊಂದಿತ್ತು, ಈಗ ಇಲ್ಲೆಲ್ಲ ಹಾಪಕ್ಕೆ ಬಿಡ್ತಾರಾ? ಕಾಣಿ ನಮ್ಮೂರಂಗೆ ಬಸ್ ಇತ್ತು, ಮತ್ತು ಹೆರಡಿಗೆ ಹೋದರೆ ಟ್ರೈನ್ ಸಿಕ್ಕತ್ತು. ಸಾಲಿಗ್ರಾಮಕ್ಕೆ ಬಂದರೆ ಈ ಥರ ಬೋಟ್ ಹಂಗೂ ಹೊಯ್ಲಕ್ಕೆ ಎಲ್ಲ ಥರನೂ. ಹೌದು, ಹಾಂ, ಟ್ರೈನ್ ನಿಲ್ಲಿಸ್ತರು. ನಿಮ್ಗೆ ಹತ್ಕೊಂಡು ಎಲ್ಲಿಗಾರು ಹಾಪ್ಕೊಂಬಂಗಿದ್ರೆ ಟ್ರೈನ್ ನಿಲ್ಲಿಸಿ ಕರ್ಕೊಂಡು ಹೋದ್ರು. ನಿಮ್ಗೆ ಬಾರ್ಕೂರ್ ಅಮ್ಮ ನನ್ನ ತಲೆ. ಇಂತೂ ಸಾಹಸ ಮಾಡ್ಕೊಂಡು ಬಂದೆ. ಆದರೆ ಸೀರೆಲ್ಲ ಉಟ್ಕೊಂಡು ಬರಬೇಡಿ ಅಕ್ಕ. ಇಲ್ಲ, ನಾನೊಂದು ಸಾಹಸ ಮಾಡಿದ್ದೆ ಆಯಿತು. ನೀವು ಯಾರು ಬಪ್ಪುದಿದ್ರೆ ಸೀರೆ ಒಂದು ಉಟ್ಕೊಂಡು ಬರಬೇಡಿ, ಹಂಗೆ ಸ್ವಲ್ಪ ಅವರು ಅಡ್ಡಿಲ್ಲ. ನೋಡಿ ಹಿಂಗಿದೆ ಪ್ಲೇಸ್. ಬಿದ್ದಾಳ ನನ್ನ ತಂಗಿ. ವಾಹ್, ಇಲ್ಲಿ ನೋಡಿ ಎಷ್ಟು ಚಂದ ನೀಟಾಗಿ ಸೆಟಪ್ ಮಾಡ್ಯಾರ. ಬಲಗಾಲ ಒಳಗಿಟ್ಟು ಬಾರಮ್ಮ ದೇವತೆ. ಚಂದ ಇತ್ತಿದ್ದು. ಆಚೆ ನೀರು, ಈಚೆ ನೀರು, ಮಧ್ಯದಲ್ಲಿ ಒಂದು ವುಡನ್ ಬ್ರಿಡ್ಜ್. ಇದು ಹತ್ಲಕ್ಕ ಇಲ್ಲೊಂದು 10 ಕಲ್ಲ ಇತ್ತು ಮೇಲಿಂದ ವ್ಯೂ. ನನ್ನ ತಂಗಿಗೆ ವೀಡಿಯೋ ಮಾಡ್ಕೊಂಬತ್ತಾಡಿ. ನೀ ಬಂದೆ, ಕಮ್ ಬಂದಳು ಕಾಂಚನ. ನಾನು ಇವಳನ್ನ ನನ್ನ ಅಸಿಸ್ಟೆಂಟ್ ಆಗಿ ಕರ್ಕ ಬಂದೆ, ಇವಳು ನನ್ನನ್ನೇ ಅಸಿಸ್ಟೆಂಟ್ ಮಾಡ್ಕೊಂಡಿದ್ದ. ಸಾಕು, ಒಂದು ಮನೆಗೆ ಬಿಟ್ಟಿಕ್ಕಿ ನಾನು ಬಂದೆ. ಹಿಂದೆ ಕಾಣ
ಮರ ಫುಲ್ ಲಡ್ಡಿತ್ತು ಬಿದ್ದೋರ್ ಗೊತ್ತಿಲ್ಲ. ಮರ ಲಡ್ಡಿತ್ತು ಅಂತ ಹೇಳ್ತೀರಲ್ಲ ಮಾರ, ಅದ್ರ 30 ಜನ ಮೇಲೆ ನಿಲ್ತಾರೆ ಮಾರ. ಅಲ್ಲ ಹೇಳದಂದ್ರೆ ಹಳ ಮರ, ಹಳೆ ಮರ ಬೋಟಿನ ಮರ ಅದು. ಹೋಯ್ತು. ಸಂದೇಶ ಬರಲ್ಲ. ಹದಿನೈದು ನಿಮಿಷ ಇದೆ. ಹತ್ತು ಅಲ್ಲ ಇತ್ತು ಅಲ್ಲ ಅಪ್ಕಾಗ ಯಾವ್ದಾರು ಹತ್ತೆ ಬದಿಗೂ ಈ ಸ್ಪಾಟಲ್ಲಿ ಆಯ್ತು. ಹಾಂ ಹೊನ್ನಿ ಹೋಗು. ಈ ಸ್ಪಾಟಲ್ಲಿ ಆಯ್ತು. ಈಗ ಇನ್ನೊಂದು ಸ್ಪಾಟಿಗೆ ಕರ್ಕೊಂಡು ಯಾರು ಮಾರ ಇವ್ರು. ಹಾಂ ಆಯ್ತು, ನೀವು ಕೂತ್ಕೊ. ಅಡ್ಡ ಮಾಡುದು. ನೋಡುದು ಎರಡಿಲ್ಲ ಜನ ಬರ್ಕಲ್ಲ. ರಿಷಬ್ ಶೆಟ್ಟಿ 4-5 ತಿಂಗಳಿಗೆ ಒಂದ್ಸಲ ಇಲ್ಲಿ ಬರ್ತಂತೆ. ರಿಷಬ್ ಶೆಟ್ಟಿ ಮೀಟ್ ಅಪ್ದಿದ್ರೆ ದಿನ ಬನ್ನಿ ಅಂತ ಕದ 4-5 ತಿಂಗಳಿಗೆ ಹೇಳೋಕಿಲ್ಲ ಯಾರು. ಅಲ್ಲಿಗೆ ಹೋಗೋಣ. ಭಾವಗಳ ಬೀಸಣಿಗೆ ಬೀಸೋ ಮಾಯಾವಿ ನೀನು, ನಿನ್ನುಸಿರ ಧ್ಯಾನಿಸುವ ತೀರ ಸಾಮಾನ್ಯ ನಾನು. ಆಮೇಲೆ ಎಂತದ? ಆಕಾಶದಲ್ಲಿ ನೀ ದೀಪವಾದೆ, ഇരുളാಗಿ ನಾನು ನಿನಗಾಗಿ ಕಾದೆ, ಈ ಮೌನಕ್ಕೀಗ ಮಾಧುರ್ಯವಾದೆ, ಹೊರತಾಗಿ ನಾನು ನಾನ ಪ್ರತಿ ಕ್ಷಣ ಜೊತೆಯಾಗಿರು, ಇನ್ನೂನು ಹೇಳೋದಿದೆ ನನಗೆ, ಇನ್ನೂನು ಹೇಳೋದಿದೆ. ಹಾಡು ನೆನಪದದೇ ದೊಡ್ಡ ವಿಷಯ, ಅದಕ್ಕೆ ಹಾಡಿಬಿಟ್ಟೆ. ಲಿರಿಕ್ಸ್ ಎಲ್ಲ ಸ್ವಲ್ಪ ಆಚೆ ಈಚೆ ಆಯಿತು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದು ನೀರೆಲ್ಲ ನಾ ಹೇಳೋದು. ನನ್ನೊಂದು ಫೋಟೋ ತೆಗಿ ಮಾರಜ್ಜಿ, ಕೊಡು. ನನ್ನ ತಂಗಿಗೆ ಫೋಟೋ ತೆಗಿಕೊಂಬ್ರ ನಾ ಮಾಡಿದ್ಕೊಂಡ್ರು. ಹೌದು, ಆದರೂ ಚಂದ ಆಯ್ತು. ನಮ್ಗೊಂದು ಮಸಾಲೆ ಸಿಕ್ಕಿತ್ತು ಕಾಣಿ. ಎಸ್, ಶೂಟ್ ಆಲ್ಮೋಸ್ಟ್ ಡನ್. ಮುಗಿಸ್ಕೊಂಡು ಈಗ ವಾಪಸ್ ಹೋಗ್ತಾ ಇದ್ದೇವೆ. ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ. ನಾನು ಈ ವಿಡಿಯೋದಲ್ಲಿ ಆದರೆ ಇಲ್ಲಾಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇನೆ ಫೋಟೋಸ್ ಹೆಂಗೆ ಬಂದಿತ್ತು ಅಂತ ಹೇಳಿ ನೋಡೋಣ ಏನಂತ. ಎಸ್, ನಮ್ಮದು ಶೂಟೆಲ್ಲ ಮುಗೀತು, ಚಂದ ಬಂದಿತ್ತು. ಆದರೆ ಪ್ರೀ ವೆಡ್ಡಿಂಗ್ ಮಾಡೋದಾದ್ರೆ ಅಡ್ಡಿಲ್ಲ, ಇಲ್ಲ ಒಳ್ಳೆ ಆಯ್ತು. ಯಾರಾದ್ರು ಬಪ್ಪಕ್ಕಿದ್ರೆ ಬನ್ನಿ. ಓಕೆ, ನಾವು ಹೊರಡೋಣ. ಎಸ್,
ಖರ್ಗುಂಜಿ ಹಣ್ಣು ತಿನ್ಕೊಂಡಪ್ಪ ಅಂತ ಎಣಿಸ್ಕೊಂಡು ಇಲ್ಲಿ ಬಂದಿದ್ದೆ. ಒಂದು ಖರ್ಗುಂಜಿ ಹಣ್ಣು ತಿನ್ಕೊಂಡು ಹೋಗ್ತೀವಿ. ಇಲ್ಲ ಏ ವಿಡಿಯೋ ಆನ್ ಇಟ್ಟಿದ್ಯಲ್ಲ ಮಾರತಿ. ಅಲ್ಲಿ ಎಲ್ಲ ಬರ್ತಲ್ಲ. ಫೋಟೋ ಕರೆಕ್ಟ್ ಆಯ್ತಾ? ಒಂದ್ರಂಗೆ ಇರಲಿ, ನೀವು ಮುಂದೆ ಕ್ಯಾಮರಾದಲ್ಲಿ ಹಾಕಿಕೊಳ್ಳಿ. ಹೌದು. ಅದಕ್ಕೆ ಕೋಣೆ ಇರ್ತೇವೆ. ಅವಳನ್ನು ಕರ್ಕ ಬಂದಿರತ್ತೆ ಈಗ ನೇಚರ್ ಫೋಟೋಗ್ರಫಿ. ಈಗಪ್ಪ ಕಟ್ ಮಾಡಲ?